ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಹಬ್ಬದ ಸೀಸನ್ ಈಗಷ್ಟೇ ಮುಗಿದಿದೆ. ಇನ್ನೇನು ಮದುವೆ ಸೀಸನ್ ಆರಂಭ ಆಗ್ತಾ ಇದೆ. ಈ ಟೈಮ್ನಲ್ಲಿ ಸಾಮಾನ್ಯವಾಗಿ ಜನ ಬಂಗಾರ ಖರೀದಿ ಮಾಡೋಕೆ ಪ್ಲಾನ್ ಮಾಡ್ತಾರೆ. ಇದೇ ಹೊತ್ತಲ್ಲಿ ಚಿನ್ನದ ದರ ಭಾರಿ ಪ್ರಮಾಣದಲ್ಲಿ ಇಳಿಕೆಯಾಗಿ ಮತ್ತೆ ಏರಿಕೆ ಕಂಡಿದೆ. ಹೌದು, ಸತತ 6 ದಿನಗಳ ಕಾಲ ಬಂಗಾರದ ದರ ಇಳಿಕೆ ಕಂಡಿತ್ತು. ಈ ಮೂಲಕ ಕಳೆದ 9 ವಾರಗಳಿಂದ ನಿರಂತರವಾಗಿ ಏರ್ತಾ ಇದ್ದ ಚಿನ್ನದ ಬೆಲೆ ಏರಿಕೆಗೆ ಬ್ರೇಕ್ ಬಿದ್ದಿತ್ತು. ಆದರೆ ಇದೀಗ ದರ ಮತ್ತೆ ಏರಿಕೆ ಕಂಡಿದೆ. ಹಾಗಾದ್ರೆ ಈವರೆಗೆ ಇಳಿಕೆ ಕಂಡಿದ್ದಕ್ಕೆ ಕಾರಣ ಏನು? ಬೆಲೆ ಇನ್ನೂ ಕಡಿಮೆಯಾಗುತ್ತಾ? ಈಗ ಬಂಗಾರ ಖರೀದಿಸೋದು ಲಾಭದಾಯಕನಾ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ನೋಡೋದಿಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹೂಡಿಕೆ ವಲಯದಲ್ಲಿ ಸದ್ಯ ಭಾರಿ ಸುದ್ದಿಯಲ್ಲಿರೋದು ಅಂದ್ರೆ ಅದು ಚಿನ್ನ ಮತ್ತು ಬೆಳ್ಳಿ. ಕಳೆದ 9 ವಾರಗಳ ನಿರಂತರ ಏರಿಕೆಯ ನಂತರ ಚಿನ್ನದ ದರ ಈ ವಾರ ಬರೋಬ್ಬರಿ 3% ಕುಸಿತ ಕಂಡಿದೆ. ಶುಕ್ರವಾರದ ಏರಿಕೆಯ ನಂತರವೂ ಜಾಗತಿಕ ಮಾರುಕಟ್ಟೆಯಲ್ಲಿ ಪ್ರತಿ ಔನ್ಸ್ ಚಿನ್ನದ ಬೆಲೆ $4,118 ಮಟ್ಟಕ್ಕೆ ಇಳಿಕೆಯಾಗಿದೆ. ಇದು ಮೇ ತಿಂಗಳ ನಂತರ ವಾರವೊಂದರಲ್ಲಿ ಕಂಡ ಅತಿ ದೊಡ್ಡ ಇಳಿಕೆಯಾಗಿದೆ. ಭಾರತೀಯ ಮಾರುಕಟ್ಟೆಯಲ್ಲೂ ಇದೇ ಪರಿಸ್ಥಿತಿ ಮುಂದುವರೆದಿದೆ. MCX ಡಿಸೆಂಬರ್ ಗೋಲ್ಡ್ ಫ್ಯೂಚರ್ಸ್ 1.8% ಇಳಿಕೆ ಕಂಡು 10 ಗ್ರಾಂಗೆ $1,21,400 ತಲುಪಿತ್ತು. ಇದೀಗ $1,23,255 ಇದೆ. ಇನ್ನು ದರ ಇಳಿಕೆಯಲ್ಲಿ ಬೆಳ್ಳಿ ಕೂಡ ಹಿಂದೆ ಬಿದ್ದಿಲ್ಲ. ಬೆಳ್ಳಿ ದರ 2% ಕಡಿಮೆಯಾಗಿ ಪ್ರತಿ ಕೆಜಿಗೆ $1,45,080 ಮುಟ್ಟಿತ್ತು. ಈಗ $1,47,150 ಇದೆ. ನೆನಪಿಡಿ, ಇದು MCX ಫ್ಯೂಚರ್ಸ್ ದರ. ಇನ್ನು ಬೆಂಗಳೂರಿನಲ್ಲಿ ಬೆಲೆ ಎಷ್ಟಿದೆ ಅಂತ ನೋಡೋದಾದ್ರೆ ಇಂದಿನ ಅಂದ್ರೆ ಅಕ್ಟೋಬರ್ 25 ಶನಿವಾರದ ನಿಖರವಾದ ಬೆಲೆಗಳು ಹೀಗಿವೆ. 24 ಕ್ಯಾರೆಟ್ ಶುದ್ಧ ಚಿನ್ನದ ದರ 10 ಗ್ರಾಂಗೆ $1,25,620 ಇದೆ. 22 ಕ್ಯಾರೆಟ್ ಆಭರಣ ಚಿನ್ನದ ದರ 10 ಗ್ರಾಂಗೆ $1,15,150 ಇದೆ. ಇದೇ ದರ ನಿನ್ನೆ ಅಂದ್ರೆ ಶುಕ್ರವಾರ $1,14,000 ಇತ್ತು. ಇನ್ನು ಬೆಳ್ಳಿ ದರ ಕೆಜಿಗೆ $1,57,000 ಇದೆ. ಚಿನ್ನದ ಬೆಲೆ ಕಳೆದ 6-7 ದಿನಗಳಿಂದ ಸತತವಾಗಿ ಇಳಿಕೆ ಕಂಡು 10 ಗ್ರಾಂಗೆ ಬರೋಬ್ಬರಿ $8,400 ಕಡಿಮೆಯಾಗಿತ್ತು. ಹಾಗಾದ್ರೆ ಈ ದಿಢೀರ್ ಇಳಿಕೆಗೆ ಕಾರಣ ಏನು? ಇದೀಗ ಮತ್ತೆ ಏರಿಕೆ ಕಂಡಿರೋದ್ಯಾಕೆ? ತಜ್ಞರ ಪ್ರಕಾರ ಇದಕ್ಕೆ 3 ಮುಖ್ಯ ಕಾರಣಗಳಿದೆ. ಮೊದಲನೇ ಕಾರಣ ಪ್ರಾಫಿಟ್ ಬುಕ್ಕಿಂಗ್. ಕಳೆದ ಕೆಲವು ತಿಂಗಳುಗಳಿಂದ ಚಿನ್ನದ ಬೆಲೆ ಸತತವಾಗಿ ಏರಿಕೆ ಕಾಣ್ತಲೇ ಇತ್ತು. ಈಗ ಬೆಲೆ ಗರಿಷ್ಠ ಮಟ್ಟ ತಲುಪಿದ ನಂತರ ದೊಡ್ಡ ಹೂಡಿಕೆದಾರರು ತಮ್ಮ ಬಳಿ ಇದ್ದ ಚಿನ್ನವನ್ನ ಮಾರಿ ಲಾಭ ಮಾಡಿಕೊಳ್ತಿದ್ದಾರೆ. ಗೋಲ್ಡ್ ETF-ಗಳಿಂದಲೂ ಹಣ ಹೊರಹೋಗುವ ಪ್ರಮಾಣದಲ್ಲಿ ಭಾರಿ ಏರಿಕೆ ದಾಖಲಾಗಿದೆ. ಇದರಿಂದಾಗಿ ಬೆಲೆ ಇಳಿಕೆಯಾಗಿದೆ. ಎರಡನೇ ಕಾರಣ ಬಲಿಷ್ಠಗೊಳ್ಳುತ್ತಿರುವ ಡಾಲರ್. ಅಮೆರಿಕನ್ ಡಾಲರ್ ಇಂಡೆಕ್ಸ್ ಸತತ 3 ದಿನಗಳಿಂದ ಬಲಗೊಳ್ತಾ ಇದೆ. ಡಾಲರ್ ಮೌಲ್ಯ ಹೆಚ್ಚಾದಾಗ ಬೇರೆ ಕರೆನ್ಸಿಗಳನ್ನು ಹೊಂದಿರುವವರಿಗೆ ಚಿನ್ನ ಖರೀದಿಸೋದು ದುಬಾರಿಯಾಗತ್ತೆ. ಇದು ಯಾಂತ್ರಿಕವಾಗಿ ಚಿನ್ನದ ಬೇಡಿಕೆಯನ್ನ ಕಡಿಮೆ ಮಾಡುತ್ತೆ. ಮೂರನೇ ಕಾರಣ ಅಮೆರಿಕ ಚೀನಾ ವ್ಯಾಪಾರ ಮಾತುಕತೆ. ಈ 2 ದೊಡ್ಡ ಆರ್ಥಿಕ ಶಕ್ತಿಗಳ ನಡುವಿನ ವ್ಯಾಪಾರ ಸಂಘರ್ಷ ಕಡಿಮೆಯಾಗುವ ಲಕ್ಷಣಗಳು ಕಾಣಿಸ್ತಾ ಇದೆ. ಅಮೆರಿಕ ಮತ್ತು ಚೀನಾ ಅಧ್ಯಕ್ಷರು ಮುಂದಿನ ವಾರ ಭೇಟಿಯಾಗಲಿದ್ದಾರೆ. ಇದರಿಂದಾಗಿ ಹೂಡಿಕೆದಾರರು ಸುರಕ್ಷಿತ ಹೂಡಿಕೆ ಅಂತ ಪರಿಗಣಿಸಲಾದ ಚಿನ್ನದಿಂದ ತಮ್ಮ ಹಣವನ್ನು ಹಿಂಪಡೆದು ಬೇರೆಡೆಗೆ ಹೂಡಿಕೆ ಮಾಡೋದಿಕ್ಕೆ ಮುಂದಾಗಿದ್ದಾರೆ. ಇನ್ನು ಸದ್ಯದ ಮಾರುಕಟ್ಟೆಯಲ್ಲಿ ಎಲ್ಲರ ಗಮನ ಇದ್ದಿದ್ದು ಅಮೆರಿಕದ ಚಿಲ್ಲರೆ ಹಣದುಬ್ಬರ ವರದಿಯ ಮೇಲೆ. ಹಣದುಬ್ಬರ 3.1% ಸ್ಥಿರವಾಗಿರುವ ನಿರೀಕ್ಷೆ ಇತ್ತು. ಆದರೆ ಕುಸಿತ ಕಂಡು 3% ದಾಖಲಾಗಿದೆ. ಇದು ಚಿನ್ನದ ಬೆಲೆ ಮತ್ತೆ ಏರಿಕೆ ಕಾಣಲು ಕಾರಣ ಆಗಿದೆ. ಅಮೆರಿಕ ಹಣದುಬ್ಬರಕ್ಕೂ ಚಿನ್ನದ ಬೆಲೆಗೂ ಏನ್ ಸಂಬಂಧ ಅಂತೀರಾ? ಒಂದು ವೇಳೆ ಹಣದುಬ್ಬರ ಕಡಿಮೆ ಬಂದ್ರೆ ಅಮೆರಿಕದ ಫೆಡರಲ್ ರಿಸರ್ವ್ ಬಡ್ಡಿ ದರಗಳನ್ನು ಕಡಿತಗೊಳಿಸುತ್ತೆ. ಒಮ್ಮೊಮ್ಮೆ ಬಡ್ಡಿ ದರ ಇಳಿಕೆ ಕಂಡ್ರೆ ಅದು ಚಿನ್ನದ ಬೆಲೆ ಏರಿಕೆಗೆ ಕಾರಣ ಆಗುತ್ತೆ. ಅದೇ ರೀತಿ ಇದೀಗ ಬಡ್ಡಿ ದರ ಕಡಿಮೆ ಆಗಿರುವ ಹಿನ್ನೆಲೆಯಲ್ಲಿ ಶನಿವಾರ ಚಿನ್ನದ ದರ ಮತ್ತೆ ಏರಿಕೆ ಕಂಡಿದೆ. ಅಮೆರಿಕದ ಕೇಂದ್ರೀಯ ಬ್ಯಾಂಕ್ ಮುಂದಿನ ವಾರ ಬಡ್ಡಿ ದರ ಇಳಿಕೆ ಮಾಡುವ ಸಾಧ್ಯತೆ ಇದೆ. ಇದರಿಂದ ಡಾಲರ್ ದುರ್ಬಲವಾಗಲಿದ್ದು ಇದು ಚಿನ್ನದ ಬೆಲೆ ಏರಿಕೆಗೆ ಕೊಡುಗೆ ನೀಡಲಿದೆ. ಇದೆಲ್ಲ ಅಲ್ಪಾವಧಿಯ ಲೆಕ್ಕಾಚಾರ ಆಯಿತು. ಹಾಗಾದ್ರೆ ದೀರ್ಘಾವಧಿಯಲ್ಲಿ ಚಿನ್ನದ ಭವಿಷ್ಯ ಏನು? ರಿಲಯನ್ಸ್ ಸೆಕ್ಯೂರಿಟೀಸ್ನ ಜಿಗರ್ ತ್ರಿವೇದಿ ಅವರ ಪ್ರಕಾರ ಚಿನ್ನದ ಬೆಲೆ ಪ್ರತಿ 10 ಗ್ರಾಂಗೆ $1,23,000 ಇಳಿಯೋ ಸಾಧ್ಯತೆ ಇದೆ. ಸದ್ಯದ ದರ $1,25,000 ಹೆಚ್ಚಿದೆ. ಆದರೆ $2,000 ಕಡಿಮೆಯಾಗಬಹುದು. ಇದಕ್ಕೆ ಅವರು ಕೊಟ್ಟಿರೋ ಕಾರಣ ವಿಶ್ವ ಮಾರುಕಟ್ಟೆಯಲ್ಲಿ ವಾತಾವರಣ ದುರ್ಬಲ ಆಗಿದೆ ಅನ್ನೋದು.
ಆದರೆ ದೀರ್ಘಾವಧಿಯ ಮುನ್ನೋಟ ಮಾತ್ರ ಬಹಳ ಬಲಿಷ್ಠ ಆಗಿದೆ. ಬಿಲಿಯನೇರ್ ಹೂಡಿಕೆದಾರ ರೇ ಡಾಲಿಯೋ ಅವರ ವಿಶ್ಲೇಷಣೆ ಪ್ರಕಾರ ಅಮೆರಿಕವು ರಷ್ಯಾದ ಮೇಲೆ ಹೇರುತ್ತಿರುವ ನಿರ್ಬಂಧಗಳು ಮತ್ತು ಜಾಗತಿಕ ರಾಜಕೀಯ ಅಸ್ಥಿರತೆ ಇವೆಲ್ಲವೂ ಸಾಂಪ್ರದಾಯಿಕ ಕರೆನ್ಸಿಗಳ ಮೇಲಿನ ನಂಬಿಕೆಯನ್ನು ಕಡಿಮೆ ಮಾಡಿ ಚಿನ್ನದ ಬೇಡಿಕೆಯನ್ನು ಹೆಚ್ಚಿಸಲಿದೆ. ಅಮೆರಿಕದ ಅತಿ ದೊಡ್ಡ ಬ್ಯಾಂಕ್ JP ಮಾರ್ಗನ್ ಸಂಸ್ಥೆಯ ವಿಶ್ಲೇಷಣೆ ಇನ್ನೂ ಒಂದು ಹೆಜ್ಜೆ ಮುಂದಿದೆ. ಅವರ ಪ್ರಕಾರ 2026ರ 4ನೇ ತ್ರೈಮಾಸಿಕದ ವೇಳೆಗೆ ಚಿನ್ನದ ಬೆಲೆ ಪ್ರತಿ ಔನ್ಸ್ಗೆ $5,055 ತಲುಪಲಿದೆ. ಅಷ್ಟೇ ಅಲ್ಲ, 2028ರ ವೇಳೆಗೆ $8,000 ಗಡಿಯನ್ನು ದಾಟಬಹುದು ಅಂತ ಭವಿಷ್ಯ ನುಡಿದಿದೆ. 1 ಔನ್ಸ್ ಅಂದರೆ 28 ಚಿಲ್ಲರೆ ಗ್ರಾಂ. ಈ ಲೆಕ್ಕಾಚಾರದಲ್ಲಿ 1 ಗ್ರಾಂಗೆ ಸುಮಾರು $282. ಅದೇ ಇಂದಿನ ರೂಪಾಯಿ ಲೆಕ್ಕದಲ್ಲಿ ಚಿನ್ನದ ಬೆಲೆ 10 ಗ್ರಾಂಗೆ $2,47,000 ತಲುಪುತ್ತೆ ಅಂತ ಭವಿಷ್ಯ ನುಡಿದಿದೆ. ಹಾಗಾಗಿ ಸದ್ಯದ ಪರಿಸ್ಥಿತಿಯನ್ನು ನೋಡಿದರೆ 2 ವಿಷಯಗಳು ಸ್ಪಷ್ಟ. ಒಂದು, ಅಲ್ಪಾವಧಿಯಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಮತ್ತು ಬಲವಾದ ಡಾಲರ್ನಿಂದ ಚಿನ್ನದ ಬೆಲೆ ಒತ್ತಡದಲ್ಲಿದೆ ಮತ್ತು ಇದು ಮತ್ತಷ್ಟು ಇಳಿಕೆ ಕಾಣಬಹುದು. 2, ದೀರ್ಘಾವಧಿಯಲ್ಲಿ ಜಾಗತಿಕ ಅಸ್ಥಿರತೆ, ಕೇಂದ್ರೀಯ ಬ್ಯಾಂಕ್ಗಳ ನಿರಂತರ ಖರೀದಿ ಮತ್ತು ಬಡ್ಡಿದರ ಇಳಿಕೆಯ ನಿರೀಕ್ಷೆಯಿಂದಾಗಿ ಚಿನ್ನದ ಭವಿಷ್ಯ ಅತ್ಯಂತ ಉಜ್ವಲವಾಗಿದೆ. ಅಂದರೆ ಮುಂದಿನ ದಿನಗಳಲ್ಲಿ ಏರಿಕೆ ಕಾಣುವ ಸಾಧ್ಯತೆ ಹೆಚ್ಚಾಗಿದೆ. ಹಾಗಾದರೆ ಇದು ಕುಸಿತವೇ ಅಥವಾ ಖರೀದಿಗೆ ಸಿಕ್ಕ ಅವಕಾಶವೇ? ತಜ್ಞರ ಪ್ರಕಾರ ಇದು ದೊಡ್ಡ ಕುಸಿತವಲ್ಲ, ಬದಲಿಗೆ ದೀರ್ಘಾವಧಿಯ ಏರಿಕೆಯ ಮಧ್ಯದಲ್ಲಿ ಬಂದ ಒಂದು ಸಣ್ಣ ಇಳಿಕೆ ಅಷ್ಟೇ. ಹಾಗಾದರೆ ನಿಮ್ಮ ಅಭಿಪ್ರಾಯ ಏನು? ಇದು ಚಿನ್ನ ಖರೀದಿಸಲು ಸರಿಯಾದ ಸಮಯ ಅಂತ ನಿಮ್ಗನ್ಸುತ್ತಾ, ಅಥವಾ ಇನ್ನೂ ಕಾಯೋದು ಉತ್ತಮ ಅಂತೀರಾ? ನಿಮ್ಮ ಅನಿಸಿಕೆಗಳನ್ನು ಕೆಳಗೆ ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಶ್ಲೇಷಣೆ ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅಪ್ಡೇಟ್ ಜೊತೆಗೆ ಸಿಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ.